ನಡೀತಾ ಇದೆ ಈ ಸಮಾಜದಲ್ಲಿ. ಸಂಬಂಧಗಳಿಗೆ ಬೆಲೆನೇ ಇಲ್ವಾ? ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತಾರೆ. ಕಾಮದ ಪಿತ್ತ ನೆತ್ತಿಗೇರಿದಾಗ ಎದುರುಗಡೆ ಇರೋರು ತಂಗಿನೋ ಅಕ್ಕನೋ ಮಗಳೋ ಏನೂ ಗೊತ್ತಾಗದೇ ಇರುವಂತಹ ಪೈಶಾಚಿಕ ಕೃತ್ಯಕ್ಕೂ ಕೂಡ ಈ ನಾಗರಿಕ ಸಮಾಜದಲ್ಲಿರುವಂಥ ಕೆಲ ಕ್ರಿಮಿಗಳು ಮುಂದಾಗ್ತಾರೆ ಅಂತಂದರೆ ನಿಜಕ್ಕೂ ಭಯ ಆಗುತ್ತೆ. ಹೆಣ್ಣು ಮಕ್ಕಳು ಹುಟ್ಟಿದರೆ ಸಾಕು, ಅಯ್ಯೋ ಹೆಣ್ಣು ಮಕ್ಕಳನ್ನು ಸಾಕೋದು ಹೇಗೆ, ಈ ಆಗಂತಕರಿಂದ ಇವರನ್ನು ಬಚಾವ್ ಮಾಡೋದು ಹೇಗೆ ಸಮಾಜದಲ್ಲಿ ನನ್ನ ಮಗಳನ್ನು ನಾನು ಬೆಳೆಸುವುದು ಅನ್ನುವಂತಹ ಭಯ ಜನರಿಗೆ ಕಾಡುತ್ತೆ. ನಾವು ಎಷ್ಟೇ ಹೇಳ್ಬೋದು, ಏನೇ ಮಾತಾಡಬಹುದು, ಆದರೆ ಸಮಾಜ ಬದಲಾಗುವವರೆಗೂ ಹೆಣ್ಣಿನ ಸ್ಥಿತಿಗತಿಗಳಾಗಲಿ, ಹೆಣ್ಣಿನ ಮೇಲೆ ನಡೆಯುತ್ತಿರುವಂತಹ ಬಲಾತ್ಕಾರಗಳಾಗಲಿ ಅದು ಎಂದಿಗೂ ಕೂಡ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಹಾವೇರಿಯಿಂದ ಒಂದು ಘಟನೆ ಬರ್ತಾ ಇದೆ. ಈ ಘಟನೆಯನ್ನು ಹೇಳೋದಕ್ಕೂ ನನಗೆ ನಾಚಿಕೆ, ಈ ಘಟನೆಯನ್ನು ವಿವರಿಸೋದಕ್ಕೂ ನನಗೆ ಒಂಥರ ಮುಜುಗರ. ಯಾಕೆ ಅಂತಂದರೆ, ಸ್ವಂತ ಅಣ್ಣನೇ ತಂಗಿಯ ಮೇಲೆ ಎರಗಿ ತನ್ನ ಕಾಮತೃಷೆಯನ್ನು ತೀರಿಸಿಕೊಂಡಿದ್ದಾನೆ ಅಂತಂದರೆ ಇಂತಹ ಘಟನೆಗಳು ಹೇಳೋದಕ್ಕೆ ಕಷ್ಟ, ಇಂತಹ ಘಟನೆಗಳನ್ನು ವಿವರಿಸೋದಕ್ಕೆ ಕಷ್ಟ. ಇಂಥ ಘಟನೆಗಳನ್ನು ಹೇಳಬೇಕಾ ಬೇಡವಾ ಅನ್ನೋ ಜಿಜ್ಞಾಸೆ ಥರ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಇದು. ಥರ ಹೇಸಿಗೆಯ ಕೆಲಸ, ಇಂತಹ ಹೇಸಿಗೆ ಕೆಲಸ ಹಾವೇರಿಯಿಂದ ಬರ್ತಾ ಇದೆ. ಹೌದು, ಇದೆಂಥ ಹೇಸಿಗೆ ಕೃತ್ಯ. ಇಂತಹ ಕೆಲಸ ಮಾಡೋಕ್ಕೆ ನಿಮಗೆ ನಾಚಿಕೆ ಆದರೂ ಆಗುತ್ತಾ ಆಗಲ್ವಾ? ಇಡೀ ನಾಗರಿಕ ಸಮಾಜ ಇವತ್ತು ತಲೆ ತಗ್ಗಿಸುವಂತಹ ಘಟನೆ ಹಾವೇರಿಯಿಂದ ಬರ್ತಾ ಇದೆ. ಅಪ್ರಾಪ್ತ ಯುವತಿ ಅಲ್ಲ, ಅದು ಸಣ್ಣ ಮಗು, ಅದು ಪಾಪ 13 ತುಂಬಿ 14 ಅಂತ ಅನಿಸುತ್ತೆ. 3 ಹುರಿದು ಮುಕ್ಕಿದ್ದಾರೆ ಕೀಚಕರು. ಅಪ್ರಾಪ್ತೆಯನ್ನು 3 ಕೀಚಕರು ಬಲಾತ್ಕಾರ ಮಾಡಿರುವಂಥ ಘಟನೆ ಹಾವೇರಿಯಿಂದ ಬರ್ತಾ ಇದೆ. ಅಣ್ಣನಿಂದಲೇ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದೆ. ತಂಗಿ ಅಂತಾನೂ ನೋಡಲಿಲ್ಲ ದೊಡ್ಡಪ್ಪನ ಮಗ. ಅಣ್ಣನ ನೀಚ ಕೃತ್ಯಕ್ಕೆ ಸಾಥ್ ಕೊಟ್ಟಿದ್ದು ಪಾಪಿ ಪ್ರಿಯಕರನಿಂದ ಇದೆಂತಹ ಪಾಪದ ಕೃತ್ಯ. ಈ ಘಟನೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀವಿ ನಿಮಗೆ ವೀಕ್ಷಕರೇ. ಹಾವೇರಿ ಜಿಲ್ಲೆಯಲ್ಲಿ ಅಪ್ರಾಪ್ತೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಈಗಿಂದ ಅಲ್ಲ, ಕಳೆದ ಡಿಸೆಂಬರ್ನಿಂದ ಸಾಮೂಹಿಕವಾಗಿ ಬ್ಲ್ಯಾಕ್ ಮೇಲ್ ಮಾಡಿ 9ನೇ ಕ್ಲಾಸ್ ಮುಗಿಸಿ 10ನೇ ಕ್ಲಾಸ್ಗೆ ಹೋಗ್ತಾ ಇರುವಂತಹ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಲಾಗಿದೆ. ಬಂಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. 15 ವರ್ಷದ ಬಾಲಕಿಯ ಮೇಲೆ ನಡೆದಿದೆ ಸಾಮೂಹಿಕ ಅತ್ಯಾಚಾರ. ಹುಡುಗ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ವೀಕ್ಷಕರೇ. ಹಾವೇರಿ ಜಿಲ್ಲೆಯಿಂದ ಬರ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಅಪ್ರಾಪ್ತ ಬಾಲಕಿ 15 ವರ್ಷ 9ನೇ ಕ್ಲಾಸ್ ಮುಗಿಸಿ 10ನೇ ಕ್ಲಾಸ್ಗೆ ಹೋಗ್ತಾ ಇದ್ದಾಳೆ. ಅವರಿಗೆ
ಆ ಹುಡುಗಿ ಒಬ್ಬ ಹುಡುಗನನ್ನು ಪ್ರೀತಿಸ್ತಾ ಇರ್ತಾಳೆ. ಇಲ್ಲೇ ಕಾಣ್ತಾ ಇದೆ ಅಲ್ಲ ಆ ಹುಡುಗ, ಅವನಿಗೂ ಏನು ಇನ್ನೂ ಮೀಸೆನೂ ಬಂದಿಲ್ಲ ಅಂತ ಅನಿಸುತ್ತಪ್ಪ, ನನಗೆ ಗೊತ್ತಿಲ್ಲ ಇಷ್ಟು ವರ್ಷ ಅಂತ. ಒಂದು 20 ಮೇಲೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, 23-24 ವರ್ಷ ಅಂತೆ. ಈತ ಆ ಹುಡುಗಿಯ ಲವರ್. ಸೊ ಈಗ ಇಲ್ಲ, ಈತ ಯಾರಪ್ಪ, 2-3 ಜನರಿಗೆ ಅದೇ ಹೆಸರು ಹಾಕ್ತಾ ಇದ್ದೀರ ತಾವು. ಸೊ ಗೋಣಿರುದ್ರ ಶ್ರೀಗಟ್ಟಿ ಅನ್ನುವಂತಹ ಯುವಕ ಆ ಹುಡುಗಿಯನ್ನು ಪ್ರೀತಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಪ್ರೀತಿಯ ವಿಚಾರ ಈ ಹೇಮಂತ್ ಮತ್ತು ಅಣ್ಣಪ್ಪ ಅನ್ನೋರಿಗೆ ಗೊತ್ತಾಗುತ್ತೆ. ಹೇಮಂತ್ ಮತ್ತು ಅಣ್ಣಪ್ಪ ಅವರಿಬ್ಬರು ಸ್ನೇಹಿತರು, ಸೇರಿದಂತೆ ಮಂಜುನಾಥ್. ಸೊ ಈ ಮೂವರು ಸ್ನೇಹಿತರು. ಮಂಜುನಾಥ್ ಮತ್ತು 15 ವರ್ಷದ ಬಾಲಕಿ ಲವ್ ಮಾಡ್ತಾ ಇದ್ರಂತೆ. ಇವರಿಬ್ಬರು ಲವ್ ಮಾಡ್ತಾ ಇರುವಂಥ ವಿಚಾರವನ್ನು ಈ ಮಂಜುನಾಥ್ ಶ್ರೀಗಟ್ಟಿ ಅಣ್ಣಪ್ಪ ಮತ್ತು ಹೇಮಂತ್ ಅನ್ನೋರಿಗೆ ತಿಳಿಸ್ತಾನೆ. ಹೇಮಂತ್ ಬಂದುಬಿಟ್ಟು ಈ ಹುಡುಗಿಯ ದೊಡ್ಡಪ್ಪನ ಮಗ ಅಣ್ಣ ಆಗ್ತಾರೆ. ಸೊ ದೊಡ್ಡಪ್ಪನ ಮಗ ಹೇಮಂತ್ ಮತ್ತು ಅಣ್ಣಪ್ಪ ಮಂಜುನಾಥ್ ಮೂವರು ಕೂಡ ಸ್ನೇಹಿತರು, ಒಂದೇ ಊರಲ್ಲಿ ಇರ್ತಾರೆ. ಗೋಣಿರುದ್ರ ಶ್ರೀಗಟ್ಟಿ ಯಾರಿದ್ದಾನೆ, ಈತ ಲವ್ ಮಾಡ್ತಾ ಇರುವಂಥ ವಿಚಾರವನ್ನು ಅಣ್ಣಪ್ಪ ಮತ್ತು ಹೇಮಂತ್ಗೆ ಹೇಳಿದಂಥ ಸಂದರ್ಭದಲ್ಲಿ ಇವರಿಬ್ಬರು ನೀನು ಲವ್ ಮಾಡ್ತಾ ಇರುವಂಥ ವಿಚಾರ ನಿಮ್ಮ ತಂದೆ ತಾಯಿಗೆ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಸ್ವಲ್ಪ ಊರ ಹೊರಗೆ ಹೊಲಗದ್ದೆಯಲ್ಲಿ ಈಕೆಯ ಮನೆ ಇರುತ್ತೆ, ಅಲ್ಲಿಗೆ ಹೋಗಿ ಆಕೆಯನ್ನು ಬಲಾತ್ಕಾರ ಮಾಡ್ತಾರೆ. ಸ್ವತಃ ದೊಡ್ಡಪ್ಪನ ಮಗ ಮತ್ತು ಆತನ ಸ್ನೇಹಿತ ಅಣ್ಣಪ್ಪ, ಮಂಜುನಾಥ್ ಸೇರಿದಂತೆ ಲವರ್ ಶ್ರೀಗಟ್ಟಿ 3 ಜನ ಸತತ ಡಿಸೆಂಬರ್ನಿಂದ ಕಂಟಿನ್ಯೂಯಸ್ ಆಗಿ ಈ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡ್ಕೊಂಡು ಬರ್ತಾರೆ. ಮತ್ತು ಈ ವಿಚಾರವನ್ನು ಹೊರಗಡೆ ಹೇಳಿದರೆ ನಿನ್ನನ್ನು ಕೊಲೆ ಮಾಡ್ತೀನಿ ಅನ್ನುವಂಥ ಬೆದರಿಕೆ ಕೂಡ ಹಾಕಿರ್ತಾರೆ. ಹಾಗಾಗಿ ಆ ಹುಡುಗಿ ಯಾರಿಗೂ ಹೇಳಿರಲಿಲ್ಲ ಮತ್ತು ಸಿಕ್ಕಾಪಟ್ಟೆ ಮನೋವೇದನೆಯನ್ನು ಅನುಭವಿಸಿರುತ್ತೆ. ಹಾಗೆ ನೋಡಿದರೆ ಆಕೆ ತಂದೆಯ ಜೊತೆ ಇರ್ತಾಳೆ. ತಾಯಿ ಮತ್ತು ತಂದೆ ಸಣ್ಣ ಪುಟ್ಟ ಏನೋ ವೈಮನಸ್ಸಿನಿಂದ ದೂರ ಆಗಿರ್ತಾರೆ. 3 ಜನ ಮಕ್ಕಳು, 2 ಮಕ್ಕಳು ತಾಯಿಯ ಹತ್ತಿರ, 2 ವರ್ಷದಿಂದ ಈ ಬಾಲಕಿ ತಂದೆಯ ಹತ್ತಿರ ಇರ್ತಾಳೆ. ಸೊ ಆಕೆ ಕಳೆದ ಡಿಸೆಂಬರ್ನಿಂದ ಇಲ್ಲಿಯವರೆಗೆ ಪ್ರತಿದಿನ ಹಿಂಸೆಯನ್ನು ಅನುಭವಿಸ್ತಾಳೆ. ಹೇಳ್ಕೊಳ್ಳೋಕ್ಕಾಗಲ್ಲ, ಹೇಳಿದರೆ ಸಮಾಜ ಏನು ಹೇಳುತ್ತೆ, ತನ್ನ ತಂದೆ ಹೇಗೆ ಇದನ್ನು ಸ್ವೀಕರಿಸ್ತಾರೆ. ಅಷ್ಟೇ ಅಲ್ಲ, ದೊಡ್ಡಪ್ಪನ ಮಗನ ಬಗ್ಗೆ ವಿಚಾರ ಹೇಳಿದಂಥ ಸಂದರ್ಭದಲ್ಲಿ ಸಮಾಜ ನಮ್ಮ ಫ್ಯಾಮ್ಲಿನ ಯಾವ ರೀತಿ ನೋಡುತ್ತೆ ಅನ್ನೋ ಥರದಲ್ಲಿ ಆಕೆ ತುಂಬ ಭಯಭೀತಳಾಗಿರ್ತಾಳೆ. ಈ ವಿಚಾರವನ್ನು ಎಲ್ಲೂ ಹೇಳೋದಿಲ್ಲ. ಇದನ್ನೇ ವೀಕ್ನೆಸ್ ಮಾಡಿಕೊಂಡಂಥ ಈ 3 ಹುಡುಗರು, ಇನ್ನೂ ಅವು ಕೂಡ ಬದುಕಿ ಬಾಳ್ಬೇಕಾದಂಥ ಹುಡುಗರು, ಈ ಥರ ಕಾಮದ ಆಸೆಗೆ ಒಬ್ಬ ಅಪ್ರಾಪ್ತ ಬಾಲಕಿಯನ್ನು ಕಂಟಿನ್ಯೂಸ್ ಆಗಿ ಅತ್ಯಾಚಾರ ಮಾಡಿಕೊಂಡು ಬರ್ತಾರೆ. ಇತ್ತೀಚೆಗೆ ಆಕೆಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗೋದು ನಿಂತು ಹೋಗುತ್ತೆ. ಅವಳಿಗೆ ಒಂದು ಅನುಮಾನ ಬರುತ್ತೆ, ಏನೋ ಆಗಿದೆ ಹೆಚ್ಚು ಕಡಿಮೆ ಅಂತ. ಕೊನೆಗೆ ತನ್ನ ತಂದೆಯ ಬಳಿ ಹೇಳ್ತಾಳೆ, ಇಲ್ಲ ನನಗೆ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂತ. ಆಗ ಗೊತ್ತಾಗುತ್ತೆ ಆಕೆ 3-4 ತಿಂಗಳ ಗರ್ಭಿಣಿ ಅಂತ. ಸೊ ಈ ವಿಚಾರದಲ್ಲಿ ತಂದೆ ತುಂಬಾ ವ್ಯಥೆ ಪಡ್ತಾರೆ. ಅವರ ಹುಡುಗಿಯ ತಾಯಿಗೆ ಕರೆ ಮಾಡ್ತಾರೆ, ತಾಯಿನ ಕರೆಸ್ತಾರೆ. ತಾಯಿಯನ್ನು ಕರೆಸಿದಾಗ ಆ ಮಗು ಕೊಳೋ ಅಂತ ಅಳುತ್ತೆ. ತಾಯಿಯ ಮುಂದೆ ತಾನು ಅನುಭವಿಸಿದಂತಹ ಆ ಮಾನಸಿಕ ಮತ್ತು ದೈಹಿಕ ಹಿಂಸೆಯನ್ನು ಪರಿಪರಿಯಾಗಿ ತಾಯಿಯ ಮುಂದೆ ಹೇಳಿಕೊಳ್ಳುತ್ತೆ, ಉಳ್ಳಾಡಿ ಅಳುತ್ತೆ. ಕಳೆದ 5 ತಿಂಗಳಿಂದ ನನ್ನ ಮೇಲೆ ನಿರಂತರ ಅತ್ಯಾಚಾರ ನಡೀತಾ ಇದೆ. ಅಣ್ಣನೂ ಸೇರಿದಂತೆ ನಾನು ನಂಬಿದವನು ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ನನಗೇನು ಮಾಡಬೇಕಂತ ಗೊತ್ತಾಗಿಲ್ಲ. ಬಹಳ ಭಯದಿಂದ ನಾನು ಏನನ್ನೂ ಹೇಳೋಕ್ಕಾಗಿಲ್ಲ. ಈಗ ನೋಡಿದರೆ ನಾನು ಗರ್ಭಿಣಿ ಅಮ್ಮ ಅಂತ ತಾಯಿಯ ಮುಂದೆ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ತಾಯಿ ಈ ಘಟನೆಯಿಂದ ತಂದೆ ತಾಯಿಗೆ ಬಹಳ ಅವರಿಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಊರಿನ ಹಿರಿಯರಿಗೆ ಹೇಳಿದಾಗ ಪಂಚಾಯಿತಿ ಮಾಡಿ ರಾಜಿ ಮಾಡೋದಕ್ಕೆ ಮುಂದಾಗ್ತಾರೆ. ನೋಡಿ, ದೊಡ್ಡವರು ಅಂತ ಅನಿಸಿಕೊಂಡವರು, ನಾನು ನ್ಯಾಯ ಪಂಚಾಯಿತಿ ಮಾಡ್ತೀನಿ ಅಂತ ಹೇಳೋರು ಇಂತಹ ವಿಚಾರಗಳಿಂದ ತಮ್ಮ ಗ್ರಾಮದ ಅಥವಾ ತಮ್ಮ ಸಮಾಜದ ಮರ್ಯಾದೆ ಎಲ್ಲಿ ಹರಾಜಾಗುತ್ತೆ ಅನ್ನೋ ಕಾರಣಕ್ಕೆ ಮುಚ್ಚಿಟ್ಟುಕೊಂಡು ಪದೇ ಇಂತಹ ಘಟನೆಗಳು ನಡೆಯೋದಕ್ಕೆ ಕಾರಣರಾಗ್ತಾರೆ. ಇಂತಹ ಘಟನೆಗಳು ನಡೆದಾಗ ಹೆಡೆಮುರಿ ಕಟ್ಟಿ ಅವರನ್ನು ಯಾವುದೇ ಕಾರಣಕ್ಕೂ ಇಂತಹ ಘಟನೆಗಳು ಮರುಕಳಿಸದಂತೆ ಸರಿಯಾದ ಬಿಗಿ ಕ್ರಮಗಳನ್ನು ತೆಗೆದುಕೊಂಡ್ರೆ ಒಂದು ಭಯ ಇರುತ್ತೆ. ಇವತ್ತು ಆ ಕಡೆಯಿಂದಲೇ ಆ 3 ಬಾಲಕರು, ಒಬ್ಬನಿಗೆ 20 ವರ್ಷ ಇದೆ, ಒಬ್ಬನಿಗೆ 23 ವರ್ಷ ಅಂತ, ಐ ಡೋಂಟ್ ನೋ, ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ.
ಬಟ್ ಈ ವಿಚಾರದಲ್ಲಿ ಇನ್ನೂ ಕೂಡ ಓದುವ ವಯಸ್ಸಿನಲ್ಲಿ ಈ ರೀತಿಯಾದಂಥ ಚಟಗಳನ್ನು ನೆತ್ತಿಗೆ ಏರಿಸಿಕೊಂಡು ಒಬ್ಬ ಬಾಲಕಿಯನ್ನು ಕಳೆದ 5 ತಿಂಗಳಿಂದ ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ಕೊಂಡು ಬಂದಿದ್ದಾರಲ್ಲ, ಇದರಲ್ಲೇ ನಾವು ಫೇಲಿಯರ್ ಆಗೋದು ಆ್ಯಸ್ ಅ ಪೇರೆಂಟ್ಸ್. ನಮ್ಮ ಮಕ್ಕಳಿಗೆ ಹೆಣ್ಣುಮಕ್ಕಳ ಜೊತೆ ನಡೆದುಕೊಳ್ಳುವಂತಹ ರೀತಿ, ನಮ್ಮ ಮಕ್ಕಳಿಗೆ ಹೆಣ್ಣು ಮಕ್ಕಳ ಬಗೆಗಿನ ಒಂದು ಗೌರವವನ್ನು ಬೆಳೆಸದೇ ಇರುವಂತಹ ರೀತಿ, ಹೆಣ್ಣು ಕೇವಲ ಕಾಮದ ವಸ್ತು ಅನ್ನುವಂತಹ ಭಾವನೆ ಆ ಗಂಡು ಮಕ್ಕಳಲ್ಲಿ ಅದು ಹೇಗೆ ಮೂಡುತ್ತೋ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ನಾವು ಹಾಗೆ ನಡ್ಕೊಂಡಿರ್ತೀವ ಅಥವಾ ಸಮಾಜ ಹಾಗೆ ನಡ್ಕೊಂಡಿರುತ್ತಾ, ಐ ಡೋಂಟ್ ನೋ. ಬಟ್ ಡೆಫಿನೆಟ್ಲಿ ಮನೆಯಲ್ಲಿ ಹೆಣ್ಮಕ್ಳು ಇರೋದಕ್ಕಿಂತ ಗಂಡು ಮಕ್ಕಳಿರೋರೇ ಭಯಪಡುವಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂದರೆ ನನ್ನ ಮಗ ಮುಂದೊಂದು ದಿನ ಯಾವುದಾದ್ರೂ ಇಂಥದ್ದೇನಾದರೂ ಮಾಡಿಬಿಡ್ತಾನಾ ಅನ್ನುವ ಭಯದಲ್ಲಿ ಭಾಳಷ್ಟು ಜನ ತಂದೆ ತಾಯಂದಿರು ಇರ್ತಾರೆ. ಆದರೆ ಚಿಕ್ಕಂದಿನಿಂದ ನಾವು ನಮ್ಮ ಮಕ್ಕಳಿಗೆ ಹೇಳಿಕೊಡುವಂತಹ ಪಾಠ, ಸಮಾಜದ ಒಳ್ಳೆಯ ವ್ಯಕ್ತಿಗಳಾಗಿ ಅವರು ಜೀವಿಸಲು ಬೇಕಾದಂತಹ ಬೇಸಿಕ್ ಪಾಠ, ಅದನ್ನು ನಾವು ನಮ್ಮ ಗಂಡು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ. ಆದರೂ ಕೆಲವೊಂದು ಘಟನೆಗಳು ಹೀಗೆ ನಡೆಯುತ್ತೆ. ಯಾವ ತಂದೆ ತಾಯಿಗಳು ಕೂಡ ಈ ರೀತಿ ಹೆಣ್ಣುಮಕ್ಕಳನ್ನು ವ್ಯಾಘ್ರರಂತೆ ಅವರ ಮೇಲೆ ಮುಗಿಬಿದ್ದು ಅವ್ರನ್ನ ಮುಕ್ಕಿ ಹರಿದು ತಿನ್ನಿ ಅಂತ ಯಾರೂ ಹೇಳಲ್ಲ. ಆ ಮಗುವಿನ ಪರಿಸ್ಥಿತಿಯನ್ನು ಕಂಡಂತಹ ತಂದೆ ತಾಯಿ ದೊಡ್ಡವರ ಬರಿ ಹೋಗ್ತಾರೆ, ದೊಡ್ಡವರು ರಾಜಿಗೆ ಮುಂದಾಗ್ತಾರೆ. ಆದರೆ ತಂದೆ ತಾಯಿಗಳು ಅದಕ್ಕೆ ಒಪ್ಪೋಗೋದಿಲ್ಲ. ಬದಲಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ಕೊಡ್ತಾರೆ. ಆ ಕಂಪ್ಲೇಂಟ್ನಲ್ಲಿ ಏನಿದೆ ಅಂತಂದರೆ, ನಾನು ಓದ್ತೀನಿ. ಆ ಕಂಪ್ಲೇಂಟಲ್ಲಿ ಏನಿದೆ, FIR ಆಗಿದೆ. ಪ್ರಕರಣದಲ್ಲಿ ನೊಂದ ಬಾಲಕಿ, ಆಕೆ ಹೆಸರು ನಾನು ಹೇಳಲ್ಲ, ವಯಸ್ಸು 15 ವರ್ಷ 5 ತಿಂಗಳು, ಜಾತಿ ಸೋ ಆ್ಯಂಡ್ ಸೋ, ವಿದ್ಯಾರ್ಥಿನಿ, ಅಪ್ರಾಪ್ತ ವಯಸ್ಸಿನವಳು ಅಂತ ಗೊತ್ತಿದ್ರೂ ಸಹ ಇದರಲ್ಲಿ ನಮೂದು ಮಾಡಿರಲಾಗಿರುವ ಆರೋಪಿತ ಗೋಣಿ ರುದ್ರ, ಈತನು ನೊಂದ ಬಾಲಕಿಯ ಮನೆಯ ಹತ್ತಿರ ಇಟ್ಟಿಗೆ ಕೆಲಸ ಮಾಡುವಾಗ ನಾನು ನಿನಗೆ ಪ್ರೀತಿ ಮಾಡುತ್ತೇನೆ ಅಂತ ಮನೆಗೆ ಬಂದು ಮೈ ಕೈ ಎದೆ ಮುದ್ದು ಮಾಡುತ್ತಾ ಬಾಲಕಿಗೆ ಮನೆಯ ಹಿಂದಿನ ಅರಣ್ಯದಲ್ಲಿ ಕರೆದುಕೊಂಡು ಹೋಗಿ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದು ಅಲ್ಲದೆ ಹಾಗೆಯೇ ಪದೇ ಪದೇ ಇಲ್ಲಿಯವರೆಗೆ 4-5 ಬಾರಿ ಲೈಂಗಿಕ ಕ್ರಿಯೆ ಮಾಡಿದ್ದು ಇರುತ್ತದೆ. ಮತ್ತು ಆರೋಪಿ 2 ಹೇಮಂತ್ ಅಣ್ಣಪ್ಪ, ಈತನು 2025ನೇ ಸಾಲಿನ ಜನವರಿಯಲ್ಲಿ ಫಿರ್ಯಾದಿಯ ಗಂಡನ ಮನೆಯ ಬಾಜು ಜಮೀನಿನಲ್ಲಿ 2 ಬಾರಿ ಹೆಸರಿಸುತ್ತಾ ಅತ್ಯಾಚಾರ ಮಾಡಿದ್ದ. ಹಾಗೂ ಆರೋಪಿ 3 ಮಂಜುನಾಥ್ ಶೀಗಟ್ಟಿ, ಈತನ ಮನೆಯಲ್ಲಿ ಫಿರ್ಯಾದಿಯ ಗಂಡ ಊರಿಗೆ ಹೋದಾಗ ಮನೆಯಲ್ಲಿ ಬಿಟ್ಟು ಹೋದಾಗ ಲೈಂಗಿಕ ಕ್ರಿಯೆ ಮಾಡಿದ್ದು ಇರುತ್ತೆ. ಇದರಿಂದ ನೊಂದ ಬಾಲಕಿಯ ಪೀರಿಯಡ್ಸ್ ಆಗದೇ ಇರುವುದರಿಂದ ತನ್ನ ತಂದೆಗೆ ವಿಷಯ ತಿಳಿಸಿದಾಗ ಅದೇ ದಿನ ಫಿರ್ಯಾದಿಯ ಗಂಡ ಊರಿನ ಹಿರಿಯರಿಗೆ ನಡೆದಂತಹ ವಿಷಯವನ್ನು ತಿಳಿಸಿದಾಗ ಆರೋಪಿ 5 ಮತ್ತು 4 ಆರೋಪಿತರಿಗೆ ದಂಡ ಹಾಕುತ್ತೇನೆ ಅಂತ ಅವರೊಂದಿಗೆ ಮಾತನಾಡಿ ಹಣ ನೀಡುತ್ತೇವೆ ಅಂತ ಫಿರ್ಯಾದಿಯ ಗಂಡನಿಗೆ ಬಲವಂತವಾಗಿ ಪಂಚಾಯಿತಿ ಮಾಡಿಸಿದ್ದು. ಈ ವಿಷಯ ಫಿರ್ಯಾದಿಗೆ ನೊಂದ ಬಾಲಕಿ ತಿಳಿಸಿದಾಗ ಠಾಣೆ ಲಿಖಿತ ದೂರು ನೀಡಿದ ಅಪರಾಧ. ಆಕೆಯ ತಾಯಿ ಆ ಬಾಲಕಿಯ ತಾಯಿ ಕಂಪ್ಲೇಂಟ್ ಕೊಟ್ಟಿರೋದಿದೆ, ಗಂಗಮ್ಮ ಅಂತ. ಸೊ ಇದು ಈಗ ಪ್ರಕರಣ ಬೆಳಕಿಗೆ ಬಂದಿದೆ. ಬಟ್ ಒಂದಂತೂ ಸತ್ಯ, ರಾಜಿ ಸಂಧಾನ ಮಾಡಿ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನ, ಹಣ ಕೊಟ್ಟುಬಿಡ್ತೀನಿ, ಹಣದಿಂದ ಈ ಪ್ರಕರಣವನ್ನು ನಾವು ಮುಚ್ಚಾಕ್ತೀವಿ ಅಂತ ಏನು ದೊಡ್ಡವರು ನ್ಯಾಯ ಪಂಚಾಯಿತಿ ಮಾಡ್ತಿರಲ್ಲ, ಇಂಥದ್ರಿಂದಲೇ ಇಂಥವ್ರಿಗೆ ಇನ್ನೂ ಜಾಸ್ತಿ ಕುಮ್ಮಕ್ಕ ಸಿಗುತ್ತೆ. ಏನು ಮಾಡಿದರೂ ಕೂಡ ನಮ್ಮನ್ನು ಬಚಾವ್ ಮಾಡಿಬಿಡ್ತಾರೆ ಇಲ್ಲ ಅಂತ. ಆದರೂ ಓದ್ತಾ ಇರೋವಂಥ ಒಬ್ಬ ಬಾಲಕಿ 10ನೇ ಕ್ಲಾಸ್ ಓದಬೇಕಾಗಿತ್ತು. ಈಗ ಆ ಬಾಲಕಿಯನ್ನು ಈ ಥರ ಗರ್ಭಿಣಿ ಮಾಡಿಟ್ಟಿದ್ದಾರಲ್ಲ, ಸೋ ಸ್ಯಾಡ್ ನಿಜವಾಗ್ಲೂ. ದೊಡ್ಡಪ್ಪನ ಮಗ ಅಣ್ಣ ಆಗ್ತಾನೆ, ಅಣ್ಣನೂ ಈ ರೀತಿ ಆ ಮಗುವನ್ನು ಬಳಸ್ಕೊಂಡಿದ್ದಾನೆ ಅಂತಂದರೆ ವೆರಿ ಸ್ಯಾಡ್. ನಿಜವಾಗ್ಲೂ ಸಖತ್ ಈ ವಿಚಾರದಲ್ಲಿ ಹಿಂಸೆ ಆಗುತ್ತೆ. ಈಗ ಬಂಕಾಪುರ ಠಾಣೆಯಲ್ಲಿ ಪೋಕ್ಸೋ ಕೇಸನ್ನು ದಾಖಲಿಸಲಾಗಿದೆ.
ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ವೀರೇಶ್ ತಾನಿ. ವೀರೇಶ್, ಈ ಘಟನೆಗೆ ಸಂಬಂಧಪಟ್ಟಂತೆ ಹುಡುಗರೆಲ್ಲ ಭಾಳ ಅವರು ಕೂಡ ಅಪ್ರಾಪ್ತರ ಅಂತ, ಅಥವಾ ಹೇಗೆ? ಅವ್ರ ಫೋಟೋಗಳು ನೋಡ್ತಾ ಇದ್ರೆ ಅವರು ಒಂದು 18 ವರ್ಷ ಆಗಿಲ್ಲ ಅಂತ ಕಾಣುತ್ತೆ. ಒಬ್ಬನ ಬಿಟ್ಟರೆ ಇನ್ನು ಇಬ್ಬರು ಒಂಥರ ಇನ್ನೂ ಮೀಸೆನೂ ಚಿಗುರಿಲ್ಲ. ಖಂಡಿತವಾಗಿಯೂ ರಾಧಾ, ಇಡೀ ಘಟನೆ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ ಆಗಿರುವಂತದ್ದು. ಘಟನೆಯಲ್ಲಿ ಈಗಾಗಲೇ ಪೊಲೀಸರು ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಕೃತ್ಯಕ್ಕೆ ಕಾರಣನಾಗಿದ್ದಂತಹ ಸಹೋದರ ಹೇಮಂತ್ ಈಗಲೂ ಸಹ ಪರಾರಿಯಾಗಿರುವಂತದ್ದು. ಆದ್ರೆ ಆರೋಪಿಗಳು ಎಲ್ಲರೂ ಸಹ ಮೇಜರ್ ಆಗಿದ್ದಾರೆ, 18 ವರ್ಷಕ್ಕೆ ಮೇಲ್ಪಟ್ಟಾಗಿರೋರು ಆರೋಪಿಗಳಾಗಿರುವಂತದ್ದು. ಹೀಗಾಗಿ ಪೊಲೀಸರು ಸಹ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡು ರಾಜ್ಯ ಪಂಚಾಯತಿಗೂ ಯತ್ನ ಮಾಡದಂತವ್ರನ್ನು ಸೇರಿದಂತೆ 4 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿರುವಂತದ್ದು. ರಾಧಾ, ಓಕೆ, ಈಗ 4 ಆರೋಪಿಗಳನ್ನ ಅಂತಂದ್ರೆ 3 ಜನ ಅಲ್ವಾ? ಇಲ್ಲ, ಕೃತ್ಯಕ್ಕೆ ಕಾರಣರಾದಂತಹ 3 ಅಂದ್ರೆ ಅಪ್ರಾಪ್ತ ಬಾಲಕಿಯನ್ನ ಪ್ರೀತಿಸುತ್ತಿದ್ದ ಯುವಕ ಆಗಿರ್ಬೋದು, ಮತ್ತು ಈ ಕೃತ್ಯದಲ್ಲಿ ಇಬ್ಬರು ಆ ಬಾಲಕಿಯನ್ನ ಬೆದರಿಸಿ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡದಂತ ಇಬ್ಬರು, ಒಟ್ಟು ಕೃತ್ಯದಲ್ಲಿ ಭಾಗಿಯಾದಂತ 3 ಆರೋಪಿಗಳು ಮತ್ತು ರಾಜ್ಯ ಪಂಚಾಯತಿಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡದಂತ ಇಬ್ಬರು ಆರೋಪಿಗಳ ವಿರುದ್ಧವಾಗಿ ಪ್ರಕರಣ ದಾಖಲಾಗಿತ್ತು. ಘಟನೆಯಲ್ಲಿ ಈಗಾಗಲೇ ಸಹೋದರನ ಹೊರತುಪಡಿಸಿ ಉಳಿದಂತೆ ಕೃತ್ಯಕ್ಕೆ ಕಾರಣರಾದಂತ ಇಬ್ಬರು ಆರೋಪಿಗಳು ಮತ್ತು ರಾಜ್ಯ ಪಂಚಾಯತಿಗೆ ಕಾರಣರಾದಂತ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧನವನ್ನ ಮಾಡಿರುವಂತದ್ದು. ಮತ್ತು ಘಟನೆಗೆ ಕಾರಣವಾಗಿರ್ತಕ್ಕಂಥ ಸಹೋದರ ಏನು ಹೇಮಂತ್ ಇದ್ದಾನೆ, ಅವನು ಈಗಾಗಲೇ ಪರಾರಿಯಾಗಿದ್ದಾನೆ. ಅವನಿಗೂ ಸಹ ಪೊಲೀಸರು ಈಗಾಗಲೇ ಶೋಧವನ್ನ ಆರಂಭಿಸಿರುವಂತದ್ದು. ರಾಧಾ, ಓಕೆ, ಈಗ ಮಗು ಬಾಲಕಿ ಎಲ್ಲಿದ್ದಾಳೆ? ಸದ್ಯಕ್ಕೆ ಈಗ ಸಾಂತ್ವನ ಕೇಂದ್ರದಲ್ಲಿ ಬಾಲಕಿಯನ್ನ ಇಟ್ಟು ಪೊಲೀಸರು ಚಿಕಿತ್ಸೆಯನ್ನು ಕೊಡಿಸೋದ್ರ ಜೊತೆಗೆ ತನಿಖೆಯನ್ನ ಆರಂಭಿಸಿದ್ದಾರೆ. ಈಗಾಗಲೇ ಯುವತಿಯ ಬಾಲಕಿಯ ತಾಯಿಯೂ ಸಹ ದೂರನ್ನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆದ್ರೆ ಇಡೀ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ ಇದಾಗಿರುವಂತದ್ದು. ಯಾಕಂತಂದ್ರೆ ಸಹೋದರ ಅಂದ್ರೆ ಅದಕ್ಕೆ ಒಂದು ಭಾತೃತ್ವ ಇರುವಂತದ್ದು. ತಂಗಿಗೆ ಸಹೋದರಿಗೆ ಏನೆಲ್ಲ ರಕ್ಷಣೆಯನ್ನ ಕೊಡ್ಬೇಕು, ಆ ರಕ್ಷಣೆಯನ್ನ ಮಾಡ್ಬೇಕಾದಂತವನು ಇಂತ ನೀಚ ಕೃತ್ಯ ಮಾಡಿದ್ದಕ್ಕೆ ಇಡೀ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ ಆಗಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.